Good morning students. Last class ಅಲ್ಲಿ ನಾವು ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ನಂಬರ್ 2 ಮೇಲೆ ಪ್ರಾಬ್ಲಮ್ಸ್ ಅನ್ನು ಸಾಲ್ವ್ ಮಾಡ್ತಾ ಇದ್ವಿ. ಅಕೌಂಟಿಂಗ್ ಸ್ಟ್ಯಾಂಡರ್ಡ್ 2 ಡೀಲ್ಸ್ ವಿತ್ ಇನ್ವೆಂಟರಿ ವ್ಯಾಲ್ಯೂಯೇಷನ್. ಸೊ ಇನ್ವೆಂಟರಿ ವ್ಯಾಲ್ಯೂಯೇಷನ್ ಅಲ್ಲಿ ನಾವು ಬೇಸಿಕಲಿ ಎರಡು ಮೆಥಡ್ ಅನ್ನು ನಾನು ಹೇಳಿದ್ದೆ, ದಟ್ ಇಸ್ FIFO ಮೆಥಡ್ ಆ್ಯಂಡ್ LIFO ಮೆಥಡ್ ಅಂತ ಹೇಳಿ. FIFO ಮೆಥಡ್ ದಟ್ ಇಸ್ ಫಸ್ಟ್ ಇನ್ ಫಸ್ಟ್ ಔಟ್, ಅಂದರೆ ಸ್ಟೋರ್ ರೂಮಿಗೆ ಅಂದರೆ ಪರ್ಚೇಸ್ ಡಿಪಾರ್ಟ್ಮೆಂಟಲ್ಲಿ ಯಾವ ಪ್ರಾಡಕ್ಟ್ ಫಸ್ಟ್ ಬಂದಿರುತ್ತೆ, ಯಾವ ರಾ ಮೆಟೀರಿಯಲ್ ನಾಟ್ ಫಸ್ಟ್ ಬಂದಿರುತ್ತೆ ಅದನ್ನೇ ನಾವು ಮ್ಯಾನುಫ್ಯಾಕ್ಚರಿಂಗ್ ಡಿಪಾರ್ಟ್ಮೆಂಟಿಗೆ ಇಶ್ಯೂ ಮಾಡಿರ್ತೀವಿ, ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ಗೆ ಇಶ್ಯೂ ಮಾಡಿರ್ತೀವಿ. ಸೊ ವಿಚ್ ಎವರ್ ಮೆಟೀರಿಯಲ್ಸ್ ಕಮ್ ಫಸ್ಟ್ ದಟ್ ವಿಲ್ ಬಿ ಇಶ್ಯೂಡ್ ಫಸ್ಟ್. ಆ ಬೇಸಿಸ್ ಮೇಲೆ ನಾವು FIFO ಮೆಥಡಲ್ಲಿ ಮಾಡಿದ್ವಿ. ಈಗ ಅದೇ ಸ್ವಲ್ಪ ಡಿಫ್ರೆಂಟ್ ಆಗಿರೋದು ಅಂತಂದರೆ LIFO ಮೆಥಡ್, ದಟ್ ಈಸ್ ಲಾಸ್ಟ್ ಇನ್ ಫಸ್ಟ್ ಔಟ್. ಅಂದರೆ ಲಾಸ್ಟಾಗಿ ಯಾವ್ದು ಬರುತ್ತೆ ಅದನ್ನು ನಾವು ಫಸ್ಟ್ ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ಗೆ ಇಶ್ಯೂ ಮಾಡ್ತೀವಿ. ಇಲ್ಲಿ ಏನು ಲಾಜಿಕ್ಕು ಅಂತಂದರೆ ಲಾಸ್ಟ್ ಯಾವ್ದು ಬಂದಿರುತ್ತೆ ಅದು ನಮಗೆ ರೀಸೆಂಟ್ ಮಾರ್ಕೆಟ್ ಪ್ರೈಸನ್ನು ತೋರಿಸುತ್ತೆ. ಸೊ ನಮಗೆ ಆ್ಯಕ್ಚುಲ್ ಕಾಸ್ಟ್ ಎಷ್ಟಾಗಿದೆ, ರೀಸೆಂಟ್ ಕಾಸ್ಟ್ ಬೇಸಿಸ್ ಮೇಲೆ ಎಷ್ಟಾಗಿದೆ ಅನ್ನೋದು ಗೊತ್ತಾಗುತ್ತೆ. ಆಮೇಲೆ ಟೋಟಲ್ ಕಾಸ್ಟ್ ಮೇಲೇ ನಾವು ಪ್ರೈಸನ್ನು ಡಿಟರ್ಮೈನ್ ಮಾಡ್ತೀವಿ. ಸೊ ಹಾಗಾಗಿ ಫ್ಯೂ ಪೀಪಲ್ ಇಟ್ ಈಸ್ ದೇ ಸಜೆಸ್ಟ್ ದ್ಯಾಟ್ LIFO ಮೆಥಡ್ ಈಸ್ ಬೆಟರ್ ಒನ್. ಓಕೆ, ಸೊ ಹಾಗಾಗಿ FIFOದಲ್ಲಿ ನಾವು ನೋಡಿದ್ದೀವಿ. ಈಗ LIFO ಮೆಥಡಲ್ಲಿ ಹೇಗೆ ನಾವು ವ್ಯಾಲ್ಯೂಯೇಷನ್ ಮಾಡ್ತೀವಿ, ಸ್ಟೋರ್ಸ್ ಲೆಜರ್ ಅಕೌಂಟನ್ನು ಹೇಗೆ ಮೇಂಟೈನ್ ಮಾಡ್ತೀನಿ ಅನ್ನೋದು ನಾನು ಹೇಳ್ತೀನಿ. ಈಗ ಒಂದು ಪ್ರಾಬ್ಲಮನ್ನು ಫೋಟೋನ ನಾನು ತೆಗೆದು ನಿಮ್ಗೆ ಹಾಕಿದ್ದೀನಿ. ಸೊ ದಟ್ ಈಸ್ ರಿಲೇಟಿಂಗ್ ಟು LIFO ಮೆಥಡ್. ಸೊ ಅದೇ ಪ್ರಾಬ್ಲಮನ್ನು ನಾನು ಇಲ್ಲಿ ನಿಮಗೆ ಸಾಲ್ವ್ ಮಾಡಿ ತೋರಿಸ್ತೀನಿ. ಸೊ ಫಸ್ಟ್ ನೀವೇನು ಮಾಡಬೇಕು, ಆ ಪ್ರಾಬ್ಲಮನ್ನು ಬರ್ಕೊಂಡು ಈ ವಿಡಿಯೋನ ಪ್ಲೇ ಮಾಡುವಾಗಲೇ ಇಮಿಡಿಯೇಟ್ಲಿ ನೀವು ಕೂಡ ನನ್ನ ಜೊತೆನೇ ಇಲ್ಲಿ ಸಾಲ್ವ್ ಮಾಡ್ತಾ ಹೋಗಿ. ಸೊ ಫಸ್ಟ್ ವಿಡಿಯೋ ನೋಡಿ, ಆಮೇಲೆ ಪ್ರಾಬ್ಲಮ್ ರೆಫರ್ ಮಾಡೋಕ್ಕೆ ಹೋಗಬೇಡಿ. ಫಸ್ಟ್ ಪ್ರಾಬ್ಲಮ್ ನೀವು ನಿಮ್ಮ ಬುಕ್ಕಲ್ಲಿ ಬರ್ಕೊಂಬಿಡಿ. ಬರ್ಕೊತ ನಾನು ಹೇಗೆ ಇಲ್ಲಿ ಮಾಡ್ತಾ ಹೋಗ್ತೀನಿ ನೀವು ಕೂಡ ಆ ಥರ ಮಾಡ್ತಾ ಹೋಗಿ. ಸೊ ಇದು ವಿಡಿಯೋ ನಾನು ಇಲ್ಲಿ ಮನೇಲಿ ಮಾಡಿದ್ದೀನಿ. ಸೊ ನಿಮ್ಗೆ ಸ್ವಲ್ಪ ಕೆಲವೊಂದು ಡಿಸ್ಟರ್ಬೆನ್ಸ್ ಬರ್ಬೋದು, ಏನೋ ಸೌಂಡ್ ಕೇಳಿಸ್ಕೋಬೋದು. ಡೋಂಟ್ ಗೆಟ್ ಡಿಸ್ಟ್ರಾಕ್ಟೆಡ್. ಸೊ ಕಾನ್ಸಂಟ್ರೇಷನ್ ನಿಮ್ಮದು ಇಲ್ಲಿರಲಿ. ಸೊ ಲೆಟ್ ಅಸ್ ಬಿಗಿನ್ ವಿತ್ ದ ಪ್ರಾಬ್ಲಮ್. Prepare a stores ledger account from the following details using LIFO method of pricing the issue of materials. ಸೊ ಕೆಲವೊಂದು ರಿಸಿಪ್ಟ್ಸ್ ಕೊಟ್ಟಿದ್ದಾರೆ, ಕೆಲವೊಂದು ಇಶ್ಯೂ ಕೊಟ್ಟಿದ್ದಾರೆ, ಅಂದರೆ ಪರ್ಚೇಸಸ್ ಮತ್ತು ಇಶ್ಯೂಸ್ ಕೊಟ್ಟಿದ್ದಾರೆ. According to the date wise we'll go on entering it. So first is April 1st opening balance. So we'll write it in the date column. FIFO method ಅಲ್ಲಿ ನಾವು ಯಾವ ಪ್ಯಾಟರ್ನ್ ಫಾಲೋ ಮಾಡಿದ್ದೀವಿ, the same thing. Date, reference number, receipts ಅಲ್ಲಿ ಕ್ವಾಂಟಿಟಿ, ರೇಟ್ ಪರ್ ಯೂನಿಟ್ ಮತ್ತು ಅಮೌಂಟ್. ಸೊ ಇಶ್ಯೂಸಲ್ಲೂ ಕೂಡ ಹಾಗೆ ಕ್ವಾಂಟಿಟಿ, ರೇಟ್, ಅಮೌಂಟ್, ಆಮೇಲೆ ಬ್ಯಾಲೆನ್ಸ್. ಸೊ FIFO ಮೆಥಡ್ ಫಾರ್ಮ್ಯಾಟನ್ನೇ ನಾವು ಇಲ್ಲಿ ಫಾಲೋ ಮಾಡ್ತಾ ಇದ್ವಿ. ಜಸ್ಟ್ ಎಂಟ್ರಿ ಮಾಡುವಾಗ ಏನಿದೆ ಸ್ವಲ್ಪ ಡಿಫ್ರೆನ್ಸ್ ಆಗುತ್ತೆ. ಸೊ ಫಸ್ಟ್ ಏಪ್ರಿಲ್ ದೇರ್ ಇಸ್ ಅನ್ ಓಪನಿಂಗ್ ಬ್ಯಾಲೆನ್ಸ್. ಓಪನಿಂಗ್ ಬ್ಯಾಲೆನ್ಸ್ ಎಲ್ಲಿ ಬರುತ್ತೆ, ರಿಸಿಪ್ಟ್ಸ್ ಅಲ್ಲಿ ಬರಲ್ಲ, ಇಶ್ಯೂಸ್ ಅಲ್ಲಿ ಬರಲ್ಲ, ಬ್ಯಾಲೆನ್ಸ್ ಅಲ್ಲಿ ಬರುತ್ತೆ. ಎಷ್ಟಿದೆ ಬ್ಯಾಲೆನ್ಸ್? ಅದು 10,850 kgs at ₹130 per kg. ಅಂದರೆ 10,850 into 130. ಕ್ವಾಂಟಿಟಿ ಎಷ್ಟಾಯಿತು? 10,850 kgs. The rate is 130 per kg. So what will be the total? Take a calculator ತಗೊಂಡೇ ಮಾಡ್ತಾ ಹೋಗಿ. ನೀವು ಮೊಬೈಲಲ್ಲಿ ನೋಡ್ತಾ ಇದ್ದೀರ ಅಂತಂದರೆ ಮೊಬೈಲಲ್ಲಿ ಕ್ಯಾಲ್ಕುಲೇಷನ್ ಮಾಡೋಕ್ಕಾಗಲ್ಲ. ಸೊ ಹ್ಯಾವ್ ಅ ಕ್ಯಾಲ್ಕುಲೇಟರ್ ಸಪ್ರೇಟ್ಲಿ ಹಿಯರ್. ಸೊ 10,850 at ₹130 per kg ಅಂತಂದರೆ ಅದೆಷ್ಟಾಗುತ್ತೆ? ದ್ಯಾಟ್ ವಿಲ್ ಬಿ 14,10,500. ಓಕೆ, ಸೊ ದಿಸ್ ಈಸ್ ಅವರ್ ಓಪನಿಂಗ್ ಬ್ಯಾಲೆನ್ಸ್. ಓಪನಿಂಗ್ ಬ್ಯಾಲೆನ್ಸ್ ಹಾಕಿದ ತಕ್ಷಣ ಏನು ಮಾಡ್ತೀವಿ, ನಾವು ಲೈನ್ ಹಾಕ್ತೀವಿ. Now come to the second transaction which has taken place on 2nd April. So 2nd April ನಲ್ಲಿ ಒಂದು ಟ್ರಾನ್ಸಾಕ್ಷನ್ ಆಗಿದೆ. Let us see whether it is purchase or issue. Purchased. So it is purchased ಅಂದ ತಕ್ಷಣ receipts. Purchased ಅಂದ ತಕ್ಷಣ what it will be, are receiving the goods. So receipts column. Purchased 20,000 kgs. See 20,000 kgs at ₹134 per kg. So 134 per kg. So what is the total amount? 20,000 into 134 will give you 26,80,000. Okay, so 26,80,000. So 2nd April ಅಲ್ಲಿ ನಡೆದಿದ್ದು ಒಂದೇ ಟ್ರಾನ್ಸಾಕ್ಷನ್. ಸೊ ಈಗ ನಾವು ಮತ್ತೇನು ಮಾಡಬೇಕು, ಬ್ಯಾಲೆನ್ಸ್ ಬರೀಬೇಕು. ಪ್ರತಿದಿನ ಒಂದು ಟ್ರಾನ್ಸಾಕ್ಷನ್ ಆದ ತಕ್ಷಣ ವಿ ವಿಲ್ ಟೇಕ್ ಔಟ್ ದಿ ಬ್ಯಾಲೆನ್ಸ್. ಸೊ ಬ್ಯಾಲೆನ್ಸ್ ಏನಾಯ್ತು ಈಗ? 10,000 ಆಸ್ ಇಟ್ ಈಸ್. ಸೊ 10,850 ಏನಿದೆ ಅದು ಹಾಗೆ ಇದೆ. ಅದರ ರೇಟ್ ಏನಿದೆ 130. ಸೊ
So it is 14,10,500. Now we have a new stock here that is of 20,000 kgs. The rate is 134 and its value is 26,80,000. Draw a line. Okay, so 1st April mugitu, 2nd April mugitu. Let us come to the next one. That is 3rd April again. So 3rd April ಏನಾಗಿದೆ, ರೆಫರೆನ್ಸ್ ನಂಬರ್ ಕೊಟ್ಟಾಗ ಹಾಕೋಣ, ಇಲ್ಲ ಅಂತ ಅಂದಾಗ ವಿಲ್ ಜಸ್ಟ್ ಲೀವ್ ಇಟ್. Issued. So issue ಅಂದ ತಕ್ಷಣ we are going to write it in the issues column. So issued 6,750 kgs. 6,750 kgs. ನಾನು ಡೈರೆಕ್ಟಾಗಿ ಯಾಕೆ ಬರದೆ, ಯಾಕೆ ಅಂತಂದರೆ ಈ ಕ್ವಾಂಟಿಟಿ ಇವೆರಡು ಕ್ವಾಂಟಿಟಿಗಿಂತ ಕಮ್ಮಿ ಇದೆ ನೋಡಿ. ನಾವು ಇದರಿಂದ 20,000 ಇಂದ ಈಸಿಯಾಗಿ 6,750 ಕೊಟ್ಬಿಡ್ಬೋದು. ಸೊ ಡೈರೆಕ್ಟಾಗಿ ನಾನು ಬರೆದಿದ್ದೀನಿ. ಸೊ 6,750 kgs ಟು ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್. ಈಗ ಯಾವುದನ್ನು ತೊಗೊತೀರಾ? ಫಿಫೋ ಮೆಥಡ್ ಆಗಿದ್ದಿದ್ರೆ ನಾವು 10,850 kgs ಏನು ಸ್ಟಾಕ್ ಇದೆ ಅದರಿಂದ ಇಶ್ಯೂ ಮಾಡ್ತಾ ಇದ್ವಿ. ಬಟ್ ಬಿಕಾಸ್ ಇಟ್ ಈಸ್ ಲೀಫೋ ಮೆಥಡ್, ರಿವರ್ಸ್ ಲಾಸ್ಟಿಂದ ಇಶ್ಯೂ ಮಾಡೋದು. ಸೊ ಇದು ಖಾಲಿ ಆದಮೇಲೆ ಮಾತ್ರ ನಾವು ನೆಕ್ಸ್ಟ್ ಒನ್ನಿಗೆ ಹೋಗ್ತೀವಿ. ಫಿಫೋ ಮೆಥಡ್ ಮೇಲಿಂದ ಕೆಳಗೆ ಬರ್ತೀವಿ. ಸೊ ಫಸ್ಟ್ ನೆಕ್ಸ್ಟ್ ಲೀಫೋ ಮೆಥಡ್ ಲಾಸ್ಟ್ ಇದ್ದದನ್ನು ಇಶ್ಯೂ ಮಾಡಿ. ಸೊ ನಾವೀಗ ಇಶ್ಯೂ ಈ 6,750 ಯಾವುದರಿಂದ ಇಶ್ಯೂ ಮಾಡ್ತೀವಿ? 20,000 ಯೂನಿಟ್ಸಿಂದ. ಸೊ 20,000 kgs ಏನಿದೆ ಅದರಿಂದ ಇಶ್ಯೂ ಮಾಡ್ತೀವಿ. ಈ 20,000 ಪ್ರೈಸ್ ಏನಿದೆ 134. ಸೊ 6,750 ಇಲ್ಲಿಂದ ಇಶ್ಯೂ ಮಾಡ್ತಾ ಇದ್ದೀವಿ. ಹಾಗಾಗಿ ಇದರದೇ ನಾವು ರೇಟನ್ನು ತಗೋಬೇಕಾಗುತ್ತೆ. ದಟ್ ಈಸ್ 134. ಕ್ಯಾಲ್ಕುಲೇಟ್ ಮಾಡಿ. 6,750 into 134. What will be its value? It is 9,04,500. 9,04,500. ಈಗ ನಾವು ಮತ್ತೇನು ಮಾಡಬೇಕು? ಬ್ಯಾಲೆನ್ಸ್ ಬರೀಬೇಕು. ಸೊ ಬ್ಯಾಲೆನ್ಸಲ್ಲಿ ಯಾವುದು ಲೆಸ್ ಮಾಡ್ತೀವಿ? 10,850 ಹಾಗೆ ಉಳಿಯುತ್ತೆ. ಯಾಕೆ? ಬಿಕಾಸ್ ದಿಸ್ ಇಸ್ ಲೀಫೋ ಮೆಥಡ್. ಓಕೆ, ಸೊ 10,850 kgs ಹಾಗೆ ಉಳಿತು, ನಾವು ಇನ್ನೂ ಇಶ್ಯೂ ಮಾಡಿಲ್ಲ. ಸೊ ಇಟ್ ವಿಲ್ ಬಿ 14,10,500. ಈಗ 20,000 ಏನಾಗಿದೆ, 20,000 kgs ಇಂದ 6,750 kgs ಅನ್ನು ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ ಇಶ್ಯೂ ಮಾಡಿದ್ದೀವಿ. ಅಷ್ಟು ಲೆಸ್ ಮಾಡಿ. 20,000 minus 6,750, that will be 3,250. 13,250 ಇಷ್ಟು ಉಳಿತು. What is the rate? 134. Calculate. 13,250 into 134 ಎಷ್ಟಾಗುತ್ತೆ? So that is going to be 17,75,500. 17,75,500 ಆಯ್ತಲ್ಲ? ಬ್ಯಾಲೆನ್ಸ್ ಆಯಿತು. ಅಂಡರ್ಲೈನ್ ಇಟ್. ಓಕೆ, ಕ್ಲಿಯರ್? ಸೊ ರಿಸಿಪ್ಟ್ಸಲ್ಲಿ ಫಿಫೋ ಮೆಥಡ್ ಲೀಫೋ ಮೆಥಡಿಗೆ ಏನೂ ಡಿಫ್ರೆನ್ಸ್ ಇಲ್ಲ. ಆದರೆ ಇಶ್ಯೂ ಮಾಡುವಾಗಷ್ಟೇ ನಾವೇನು ಮಾಡ್ತೀವಿ, ಫಿಫೋ ಮೆಥಡಲ್ಲಿ ಫಸ್ಟನ್ನು ಇಶ್ಯೂ ಮಾಡ್ತೀವಿ, ಆದರೆ ಲೀಫೋ ಮೆಥಡಲ್ಲಿ ಲಾಸ್ಟ್ ಇದ್ದಿದ್ದರಿಂದ ಇಶ್ಯೂ ಮಾಡ್ತಾ ಹೋಗ್ತೀವಿ. ಓಕೆ, ನಾವು ಲೆಟ್ ಅಸ್ ಗೋ ಟು ದ ನೆಕ್ಸ್ಟ್ ಟ್ರಾನ್ಸಾಕ್ಷನ್ ವಿಚ್ ಹಸ್ ಟೇಕನ್ ಪ್ಲೇಸ್ ಆನ್ April 5th. ಸೊ April 5th ಏನಾಗಿದೆ ನೋಡೋಣ. whether we have purchased or we have issued. So again it is issued. Issued 8,500 kgs to production. So 8,500. 8,500 ಡೈರೆಕ್ಟ್ ಆಗಿ ಬರಿಬೋದಾ? ಬರಿಬೋದು. ಯಾಕೆ? 13,250 ಇದೆ. ಸೊ ಇದರಿಂದ ಈಸಿಯಾಗಿ ಒಂದೇ ಸತಿ ಒಂದೇ ಲಾಟಲ್ಲಿ 8,500 ಯೂನಿಟ್ಸನ್ನು ಕೊಡ್ಬೋದು. ಸೊ 8,500, ವಾಟ್ ಈಸ್ ದ ರೇಟ್ ಪರ್ kg? It will be 134. Calculate. 8,500 into 134 ಎಷ್ಟಾಗುತ್ತೆ? It will be 11,39,000. 11,39,000. ಕ್ಲಿಯರ್? ಏನು ಮಾಡಿದ್ವಿ? ಲಾಸ್ಟನ್ನೇ ಮೊದಲು ಖಾಲಿ ಮಾಡ್ತಾ ಹೋಗೋದು. ಇದು ಖಾಲಿ ಆದಮೇಲೆ ನೆಕ್ಸ್ಟ್ ಇದಕ್ಕೆ ಬರೋಣ. ಸೊ ಈಗ ಬ್ಯಾಲೆನ್ಸ್ ಬರೀರಿ. ಮತ್ತೆ ಇದು ಇನ್ನೂ ನಾವು ಯೂಸ್ ಮಾಡಿಲ್ಲ. ಸೊ ರೈಟ್ ಇಟ್ ಆಸ್ ಇಟ್ ಈಸ್. 10,850. Rate per kg is 130. So it is going to be 14,10,500. ಈಗ 13,250 ಅಲ್ಲಿ 8,500 ನಾವು ಇಶ್ಯೂ ಮಾಡಿಬಿಟ್ಟಿದ್ದೀವಿ. ಸೊ ಎಷ್ಟು ಉಳಿತಲ್ಲಿ ನಮಗೆ? 4,750. 4,750 ಹೇಗೆ ಬಂತು?
13,250 minus 8,500. What is the rate? 134. Yes, calculate now. 4,750 into 134 will give you 6,36,500. Okay, balance ಬರ್ದಾಯ್ತು. Close it. Clear? Okay, so ಏನು ಮಾಡಿದ್ವಿ? ಎಲ್ಲ ಇವೆರಡು ಇಶ್ಯೂವನ್ನು ಕೂಡ ನಾವು ಲಾಸ್ಟ್ ಇನ್ ಅದನ್ನೇ ಕಳಿಸ್ತಾರೆ. ಲಾಸ್ಟ್ ಇನ್ we are issuing it first. So that's why it is called as last in first out. Next transaction ಗೆ ಬನ್ನಿ. 6th April. So let us see what happened on 6th April. Okay. Received back ಅಂದ್ರೆ ನೀವು ಇಶ್ಯೂ ಮಾಡಿದಿರಿ, ಅದನ್ನ ರಿಟರ್ನ್ ಬಂದ್ಬಿಟ್ಟಿದೆ ನಮಗೆ. Received back 550 kgs from production being surplus. So this is return from production department. ನೀವೇನು ಮಾಡ್ಬೋದು, ಇಲ್ಲಿ ಬರ್ಕೊಂಬಿಡಿ. ರಿಟರ್ನ್ಡ್ ಫ್ರಾಮ್ ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್. ಓಕೆ, ಸೊ ನಮಗೆ ಬಂದಿದೆ ಅಂತಂದರೆ ಅದು ರಿಸಿಪ್ಟೇ ಆಗುತ್ತೆ. ಅದು ಪ್ರೊಡಕ್ಷನ್ ಡಿಪಾರ್ಟ್ಮೆಂಟಿಂದನೇ ಸರ್ಪ್ಲಸ್ ಅಂತ ಹೇಳಿ ಬಂದಿರಲಿ, ಅದು ನಮಗೆ ಸ್ಟೋರ್ಸಲ್ಲಿ ಬಂದ ಹಾಗೇನೆ ನಾವು ಆ್ಯಡ್ ಮಾಡ್ಕೊತೀವಿ. ಸೊ ರಿಸಿಪ್ಟ್ಸಲ್ಲೇ ನಾವು ಎಂಟ್ರ್ ಮಾಡ್ತೀವಿ. ಸೊ ವಾಟ್ ಈಸ್ ದ ಹೌ ಮೆನಿ ಕೆಜಸ್ ವಿ ಆರ್ ಗೋಯಿಂಗ್ ಟು ರಿಸೀವ್ ಇಟ್ ಬ್ಯಾಕ್? ಇಟ್ ಈಸ್ 550. ಯಾವ್ದು ಬಂತು? ಇದರಲ್ಲಿಂದ ಬಂತಾ? ಇಲ್ಲೇ ವರಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಯಾಕಂತಂದ್ರೆ ರೇಟ್ ಎರಡು ಒಂದೇ ಇದೆ. ಸಪೋಸ್ ರೇಟ್ ಎರಡು ಬೇರೆ ಬೇರೆ ಇದ್ದಾಗ ಇಲ್ಲಿ ಯಾವ ಅಮೌಂಟ್ ಹಾಕಬೇಕು? ಸೇಮ್ ಪ್ರಿನ್ಸಿಪಲ್, ಲೀಫೋ, ಲಾಸ್ಟ್ ಇನ್ ಫಸ್ಟ್ ಔಟ್. ಲಾಸ್ಟಿಗೆ ಯಾಕೆ ಕಳಿಸಿದಿರಿ? ಇದು. ಸೊ ಇದೇ ರಿಟರ್ನ್ ಬಂತು ಅಂತ ಅನ್ಕೊಳ್ಳೋದು. 134. ಸೊ ಕ್ಯಾಲ್ಕುಲೇಟ್. 550 kgs into 134 will be 73,700. Okay, there is no issue on this date. ಯಾವುದು ಇಶ್ಯೂ ಮಾಡಿಲ್ಲ ಈ ಡೇಟಿಗೆ. ಈಗ ಬ್ಯಾಲೆನ್ಸ್ ಬರೀರಿ. ಇದು ಹಾಗೆ ಉಳಿತು. 10,850 unit per rate is 130. So total is same 14,10,500. ಈಗೇನಾಯಿತು? 4,750. ಇದರದ್ದು ಎಷ್ಟಿದೆ? 134 ಇದೆ. ಇದ್ರದ್ದು 134 ಇದೆ. ನೀವು ಬೇಕಾದರೆ ಎರಡನ್ನ ಆ್ಯಡ್ ಮಾಡಿ ಬರೆದ್ಬಿಡ್ಬೋದು. 4,750 plus 550 because the rate per kg is same. ಎರಡು ನಾವು ಸೇಮ್ ಇದೆ, ಸೊ ಅದನ್ನೇ ಇಶ್ಯೂ ಮಾಡ್ಬೋದು. ಸೊ ಎಷ್ಟಾಗತ್ತದು? 4,750 plus 550 ಅಂತಂದಾಗ 5,300 ಆಯಿತು. What is the rate per kg? 134. Calculate. 5,300 into 134 will give you 7,10,200. 7,10,200. This is our balance on 6th April. Now 6th April ಆದಮೇಲೆ ಏನಿದೆ? 7th we have purchased. So 7th April we are going to purchase. So purchase ಅಂದ ತಕ್ಷಣ receipts column. So what we are going to purchase? 17,550 kgs. 17,550 kgs at the rate of 128 per kg. Okay? So receipts 17,550 into 128 ಎಷ್ಟಾಗುತ್ತೆ? 22,46,400. 22,46,400. Okay, now we will write the balance. Balance ಯಾವುದಿದೆ ಈಗ? Same. 10,850, 130 per kg, 14,10,500. Then we have 5,300 units, 134 rupees per kg, that is 7,10,200. Now the third one, that is 17,550, 128 rupees per kg, the value of which is 22,46,400. This is our balance on 7th
ಏಪ್ರಿಲ್. ಕ್ಲಿಯರ್? ಇಲ್ಲಿವರೆಗೂ ಏನು ಡೌಟ್ ಇಲ್ಲ ಅಂತ ಅನ್ಕೊಂತೀನಿ. ಸೊ ನೆಕ್ಸ್ಟ್ ವಿ ವಿಲ್ ಗೋ. ಸೊ ನನ್ನ ಜಾಗ ಇಲ್ಲ, ಐ ಆಮ್ ಗೋಯಿಂಗ್ ಟು ರಬ್ ಇಟ್. ಸೊ ಜಸ್ಟ್ ಲೆಟ್ ಅಸ್ ಸಿ ದ ರಿಮೈನಿಂಗ್ ಟ್ರಾನ್ಸಾಕ್ಷನ್ಸ್ ಹೇಗೆ ಬರುತ್ತೆ ಅನ್ನೋದು. ಯು ಜಸ್ಟ್ ಟ್ರೈ ದ ನೆಕ್ಸ್ಟ್ ಒನ್. ನೆಕ್ಸ್ಟ್ ನೋಡಿ, ಸಿಂಪಲ್ ಇದೆ, ಇಶ್ಯೂಸ್ ಇದೆ, ಪರ್ಚೇಸ್ ಇದೆ, ಜಾಸ್ತಿ ಡಿಫ್ರೆನ್ಸ್ ಇಲ್ಲ ಲೀಫೋ ಫಿಫೋಗೆ. ಜಸ್ಟ್ ಓನ್ಲಿ ಥಿಂಗ್ ಇಸ್ ಫಸ್ಟ್ ಬಂದಿದ್ದನ್ನ ಫಸ್ಟ್ ಇಶ್ಯೂ ಮಾಡ್ತಾ ಇದ್ವಿ ಫಿಫೋದಲ್ಲಿ, ಈಗ ಏನು ಮಾಡ್ತಾ ಇದ್ದೀವಿ, ಲಾಸ್ಟ್ ಬಂದಿದ್ದನ್ನ ಫಸ್ಟ್ ಇಶ್ಯೂ ಮಾಡ್ತಾ ಇದ್ದೀವಿ. ಅಷ್ಟು ಬಿಟ್ಟರೆ ರೆಕಾರ್ಡಿಂಗ್ ಇದರಲ್ಲಿ ಏನು ಡಿಫ್ರೆನ್ಸ್ ಇಲ್ಲ ಫಿಫೋ ಲೀಫೋಗೆ. ಸೊ ಜಸ್ಟ್ ಐ ವಿಲ್ ಕಂಟಿನ್ಯೂ ವಿತ್ ದಿಸ್. ಓಕೆ, ಸೊ 7th ಏಪ್ರಿಲ್ ಆಯಿತು. Now let us go to 8th. 8th ಏನಾಗಿದೆ, ಇಶ್ಯೂ ಮಾಡಿದ್ದೀವಿ 8th ಏಪ್ರಿಲ್. 8th ಏಪ್ರಿಲ್ ವಿ ಹ್ಯಾವ್ ಇಶ್ಯೂಡ್ ಅಂದ ತಕ್ಷಣ ಇಶ್ಯೂಡ್ ಕಾಲಮ್ ಅಲ್ಲಿ ಬಂತು, ಏನ್ ಬಂತು, 11,250 kgs ಟು ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್. 11,250. ಯಾವ ರೇಟ್ ಹಾಕ್ತೀರಾ, ಲಾಸ್ಟ್ ಬಂದಿದ್ದು ಯಾವುದು, 17,550. ಇಲ್ಲಿ ಬರ್ದಿದ್ನಲ್ಲ 17,550, ಅದರದ್ದು ರೇಟ್ ಏನಿತ್ತು 128 per kg ಇತ್ತು. ಅದನ್ನೇ ನಾವು ಇಶ್ಯೂ ಮಾಡ್ತೀವಿ ಬಿಕಾಸ್ ಲಾಸ್ಟ್ ಇನ್ ಫಸ್ಟ್ ಔಟ್. ಸೊ the rate here is 128. Yes, please calculate. 11,250 into 128 will give you 14,40,000. ಸೊ ಈಗ ನಮ್ಮ ಬ್ಯಾಲೆನ್ಸ್ ಏನು ಉಳಿತು, ಮತ್ತೆ ಅದೇನು 10,850 ಇತ್ತು ಅದು ಹಾಗೆ ಉಳಿತು, ಅದನ್ನು ಇನ್ನೂ ಯೂಸ್ ಮಾಡಿಲ್ಲ. 10,850 ಇಂಟು 130 ಇಟ್ ಈಸ್ 14,10,500. ನೆಕ್ಸ್ಟ್ ನಮ್ಮ ಹತ್ರ 5,300 ಯೂನಿಟ್ಸ್ ಅಟ್ ದ ರೇಟ್ ಆಫ್ 134 ಇದೆ. ಇಟ್ಸ್ ವ್ಯಾಲ್ಯೂ ಈಸ್ 7,10,200. ಈಗ 17,550 ಅಲ್ಲಿ ಏನಿತ್ತು ಅದರಲ್ಲಿ 11,250 ನಾವು ಕೊಟ್ಟು ಬಿಟ್ಟಿದ್ದೀವಿ. 11,250 ನಾವು ಕೊಟ್ಟು ಬಿಟ್ಟಾಗ ಎಷ್ಟು ಉಳಿಯುತ್ತೆ ಅದರಲ್ಲಿ, 6,300. ಸೊ 6,300 ಅಟ್ ದ ರೇಟ್ ಆಫ್ 128 ಎಷ್ಟಾಗತ್ತೆ ನೋಡಿ, ಇಟ್ ವಿಲ್ ಬಿ 8,06,400. ಓಕೆ, ಸೊ ದಿಸ್ ಈಸ್ ಅವರ್ ಬ್ಯಾಲೆನ್ಸ್ ಆನ್ 8th April after issuing 11,200 units to production department. Now come to the next one, 9th April. 9th April ಏನಾಯಿತು, physical stock verification revealed a loss of 250 kgs. ಲಾಸ್ ಆಗಿದೆ, ಫಿಸಿಕಲ್ ಆಗಿ ನೀವು ವೆರಿಫಿಕೇಶನ್ ಮಾಡಿದಾಗ 250 kgs ನಿಮ್ಗೆ ಲಾಸ್ ಆಗಿದೆ ಅನ್ನೋದು ಗೊತ್ತಾಯಿತು, ಇನ್ನೂ ಕಾಣ್ತಾ ಇಲ್ಲ ಅದು. ಸೊ ಅದೇನಾಗುತ್ತೆ, ರಿಸಿಪ್ಟ್ಸಲ್ಲಿ ಹಾಕ್ತಿರೋ, ಇಶ್ಯೂಸಲ್ಲಿ ಹಾಕ್ತಿರೋ, ಬ್ಯಾಲೆನ್ಸಲ್ಲಂತೂ ಅದು ತೆಗಿಬೇಕು ನಾವು, ಯಾಕಂತಂದರೆ ಅದಿಲ್ಲ. ಸೊ ಎಲ್ಲಿ ಇಶ್ಯೂ ಮಾಡಿದ್ದೀವಿ ಅಂತ ತಿಳ್ಕೊಂಡು ಇಶ್ಯೂಸಲ್ಲಿ ಎಂಟರ್ ಮಾಡಿ ಆ ಲಾಸನ್ನು ನಾವು ಇಲ್ಲಿ ತೋರಿಸಿ ಬ್ಯಾಲೆನ್ಸನ್ನು ಕಮ್ಮಿ ಮಾಡ್ತೀವಿ. ಸೊ ದೇರ್ ವಿಲ್ ಬಿ ನೋ ಎಂಟ್ರಿ ಇನ್ ರಿಸಿಪ್ಟ್ಸ್ ಕಾಲಮ್. ಎಷ್ಟು ಲಾಸ್ ಆಗಿದೆ, 250. ಸೊ ವಾಟ್ ಈಸ್ ಇಟ್, ಇಟ್ ಈಸ್ ಲಾಸ್. ಸೊ ಯು ಕ್ಯಾನ್ ಕಾಲ್ ಇಟ್ ಆಲ್ಸೋ ಆಸ್ ಶಾರ್ಟೇಜ್. ಇಷ್ಟು ಶಾರ್ಟೇಜ್ ಬಂದಿದೆ ನಮಗೆ, ಡಿಫ್ರೆನ್ಸ್ ಬಂದಿದೆ. ಸೊ ಶಾರ್ಟೇಜ್ ಇಸ್ ಟು 250 ಯೂನಿಟ್ಸ್. 250 ಯೂನಿಟ್ಸ್ ಯಾವುದರಿಂದ ತೊಗೊತೀರಾ, ಆ 250 ಲಾಸ್ ಎಲ್ಲಿಗೆ ಅಸೈನ್ ಮಾಡ್ತೀರಾ, 10,850, 5,300, 6,300. ಅಗೇನ್ ಸೇಮ್ ಪ್ರಿನ್ಸಿಪಲ್, ಲೀಫೋ ಮೆಥಡ್, ಲಾಸ್ಟ್ ಇನ್ ಫಸ್ಟ್. ಇದು ಕೂಡ ನಾವು ಲಾಸ್ಟ್ ಯಾವುದಿದೆ ಅದರಲ್ಲೇ ಅಡ್ಜಸ್ಟ್ ಮಾಡ್ತೀವಿ. ಅದರದ್ದು ರೇಟ್ ಎಷ್ಟಿದೆ, 128. ಸೊ 250 ಇಂಟು 128 ಎಷ್ಟಾಯಿತು, 32,000. ಓಕೆ, ನೌ ಕಮ್ ಟು ದಿ ಬ್ಯಾಲೆನ್ಸ್ ಅಗೇನ್. ಸೇಮ್ 10,850 ಇಂಟು 130, 14,10,500. Next 5,300.
5,300, the rate of 134, 7,10,200. ಈಗೇನು ಅಡ್ಜಸ್ಟ್ಮೆಂಟ್ ಮಾಡ್ಬೇಕು ನಾವಿಲ್ಲಿ 250 ಅಡ್ಜಸ್ಟ್ಮೆಂಟ್ ಮಾಡಿ 6,050 ಉಳಿಯುತ್ತೆ. 128, what is the value? 6,050 into 128 calculate ಮಾಡಿ, it is going to be 7,74,400. 7,74,400 under over. Okay, so next again it's very simple. Next ನೋಡಿ ಬರೀ issued purchased ಇದೆ. ಇಲ್ಲೇ ವಿಡಿಯೋನ ಸ್ಟಾಪ್ ಮಾಡಿ ನೀವೇ ಮಿಕ್ಕಿದ 4 ಮಾಡಕ್ಕೆ ಟ್ರೈ ಮಾಡಿ. ಬರಲಿಲ್ಲ ಆಮೇಲೆ ಮತ್ತೆ ವಿಡಿಯೋ ಪ್ಲೇ ಮಾಡಿ ನೋಡಿ. ಓಕೆ, ಸೊ ನೆಕ್ಸ್ಟ್ ವಿ ವಿಲ್ ಟೇಕ್ 10th issue. So on 10th we have issued again. So no entry in receipts column issued. ಎಷ್ಟು ಇಶ್ಯೂ ಮಾಡಿದ್ವಿ? 8,950. 8,950. ಡೈರೆಕ್ಟಾಗಿ 8,950 ಬರಿಬಹುದಾ? ಇಲ್ಲ. ಯಾಕೆ? ಲಾಸ್ಟ್ ಎಷ್ಟಿದೆ? 6,050 ಇದೆ. ಸೊ ನಾವು ಒಂದೇ ಲಾಟಿಂದ ಕೊಡ್ತಾ ಇಲ್ಲ, ಬೇರೆ ಬೇರೆ ಲಾಟಿಂದ ಇಶ್ಯೂ ಮಾಡಬೇಕಾಗುತ್ತೆ. ಸೊ ಫಸ್ಟ್ ಲಾಸ್ಟ್ ಏನಿದೆ ಇಲ್ಲಿ 6,050 ಇಶ್ಯೂ ಮಾಡಿಬಿಡಿ. ಮೊದಲು ಇದ್ರದ್ದು ರೇಟ್ ಏನಿರುತ್ತೆ? 128 ಇರುತ್ತೆ. ಇದು ಫುಲ್ ಇಶ್ಯೂ ಮಾಡ್ತಾ ಇದ್ದೀವಿ. ಅದರ ವ್ಯಾಲ್ಯೂ ಎಷ್ಟಿದೆ? 7,74,400. ಸೊ ಇನ್ನು ಎಷ್ಟು ಬೇಕು ನಮಗೆ? 8,950 ಮಾಡೋದಕ್ಕೆ ಇನ್ನೂ 2,900 ಬೇಕಾಗತ್ತೆ. ಸೊ 8,950 minus 6,050 will give you 2,900. ಈ 2,900 kgsನ್ನ ಯಾವ ಲಾಟಿಂದ ಇಶ್ಯೂ ಮಾಡ್ತೀವಿ? ಇದು ಖಾಲಿ ಆಯಿತು. ನೆಕ್ಸ್ಟ್ ಮೇಲ್ಗಡೆ ಬನ್ನಿ, 5,300 ಇಂದ ಇಶ್ಯೂ ಮಾಡೋಣ. ಇದರ ರೇಟ್ ಏನಿದೆ? 134 ಇದೆ. ಕ್ಯಾಲ್ಕುಲೇಟ್. 2,900 into 134 will give you 3,88,600. 3,88,600. Now come to the balance. 10,850 use ಮಾಡಿಲ್ಲ. It will come as it is 10,850 into 130. That will give you 14,10,500. Then 5,300. Out of 5,300 we have issued 2,900. So ಎಷ್ಟು ಉಳಿತು ಅವಾಗ? 2,400 ಉಳಿತು. 2,400 into 134. So 2,400 into 134 is 3,21,600. Okay. So 10th April we have issued and we have written the balance. Now come to the next one, 12th ಏಪ್ರಿಲ್ಗೂ ಕೂಡ ನಾವು ಇಶ್ಯೂನೇ ಮಾಡಿದ್ದೀವಿ. ಸೊ 12th April we have again issued. ಎಷ್ಟು ಇಶ್ಯೂ ಮಾಡಿದ್ದೀವಿ? 6,300 kgs. ಸೊ 6,300 ಡೈರೆಕ್ಟಾಗಿ ಬರೆಯೋಕ್ಕೆ ಬರಲ್ಲ, ಯಾಕಂತಂದರೆ ಇಲ್ಲಿ 2,400 ಅಷ್ಟೇ ಇದೆ. ಮೊದಲು 2,400 ಇದರಿಂದ ಇಶ್ಯೂ ಮಾಡಿಬಿಡು. ಸೊ 2,400 134, it will be 3,21,600. ಸೊ ಟೋಟಲ್ ಇಶ್ಯೂ ಮಾಡಬೇಕಾಗಿರೋದು 6,300. ಅದರಲ್ಲಿ 2,400 ನಾವು ಇಶ್ಯೂ ಮಾಡಿದ್ದೀವಿ. ಇನ್ನು ಎಷ್ಟು ಉಳಿತು? 3,900 ಉಳಿತು. ಸೊ 3,900 ಎಲ್ಲಿ ತೊಗೊತೀವಿ? ಈ ನೆಕ್ಸ್ಟ್ ಲಾಟ್. ಈಗ ಇದು ಖಾಲಿ ಆಯಿತು, ಇದಿದೆ ನಮ್ಮ ಹತ್ರ. ದಟ್ ವಾಟ್ ಇಸ್ ದ ವ್ಯಾಲ್ಯೂ? 130 per unit. ಸೊ 3,900 130. What will be its value? 5,07,000. ಈಗ ಬ್ಯಾಲೆನ್ಸ್ ಬರಬೇಕು. ಇದು ಖಾಲಿ ಆಯಿತು. ಇದರಲ್ಲಿ 10,850 minus 3,900 ಎಷ್ಟಾಗುತ್ತೆ? 6,950 into 130. Please calculate. 6,950 into 130 will give you 9,03,500. Okay, 9,03,500. Oh, 12th April we have issued. Let's now come to the next transaction which has taken place on 15th April. 15th April ಏನು ಮಾಡಿದ್ದೀರಾ? ಪರ್ಚೇಸ್ ಮಾಡಿದ್ದೀರಾ.
ಎಷ್ಟು ಯೂನಿಟ್ಸ್ ಪರ್ಚೇಸ್ ಮಾಡಿದ್ದೀರಾ ನೋಡಿ, 10,000 ಯೂನಿಟ್ಸ್ ಯು ಹ್ಯಾವ್ ಪರ್ಚೇಸ್ಡ್ at rupees 132 per kg. So receipts 10,000 at the rate of 132. Okay, so ಎಷ್ಟಾಗತ್ತಿದು 13,20,000. Now enter in the balance column 6,950 into 130, 9,03,500. Then next is 10,000 units. 10,000 units into 132 will give you 13,20,000. This is our balance on 15th April. Okay. Now we are going to have the last transaction. Illvargu clear aita? Now let us come to the last transaction, that is 16th April. We have issued again. Issue ಮಾಡಿದ್ದೀವಿ. So let us see how is it going to appear under LIFO method. So how many units we have issued? 16th April. ಇಶ್ಯೂ ಮಾಡಿದ್ದೀವಿ ಅಂದ ತಕ್ಷಣ ಇಶ್ಯೂ ಕಾಲಮ್ ಅಲ್ಲಿ ಬಂತು. ವಿ ಹ್ಯಾವ್ ಇಶ್ಯೂಡ್ 7,750 kgs. 7,750 ಡೈರೆಕ್ಟಾಗಿ ಬರಿಬೋದು. ಯಾಕಂದರೆ ಇಲ್ಲಿ 10,000 ಇದೆ, ಈಸಿಯಾಗಿ ಇದರಿಂದನೇ ಕೊಟ್ಬಿಡ್ಬೋದು. 7,750 ಯೂನಿಟ್ಸ್. ವಾಟ್ ಈಸ್ ದ ರೇಟ್? 132. So what is the value? Calculate. 7,750 into 132 will give you 10,23,000. Now last, write the balance. ಏನು ಉಳಿತು? 6,950 ಹಾಗೆ ಉಳಿತು. 6,950 into 130, that is 9,03,500. ಈಗ 10,000 ಅಲ್ಲಿ ನಾವು ಎಷ್ಟು ಇಶ್ಯೂ ಮಾಡಿದ್ದೀವಿ? 7,750 kgs ಇಶ್ಯೂ ಮಾಡಿಬಿಟ್ಟಿದ್ದೀವಿ. ಎಷ್ಟು ಉಳಿತು ಈಗ? 2,250 ಉಳಿತು. 2,250. ವಾಟ್ ಈಸ್ ಇಟ್ಸ್ ರೇಟ್? 132 per kg. Now calculate 2,250 into 132 will give you 2,97,000. Okay. So what is the total? ಉಳಿದಿದ್ದೆಷ್ಟೀಗ? ಟೋಟಲ್ ಯೂನಿಟ್ಸ್ ಉಳಿದಿದ್ದು ಅದರ ವ್ಯಾಲ್ಯೂ ಎಷ್ಟು ಅಂತ ಅಷ್ಟೇ ಬರೀಬಹುದು ನಾವು. ಸೊ ವಿ ಆರ್ ಹ್ಯಾವಿಂಗ್ ಇನ್ ಟೋಟಲ್ 9,200 units kgs and its total value is 12 lakhs. Fine. Its total value. Okay. So this is how we are going to do it under LIFO ಮೆಥಡ್. ಸೊ FIFO LIFO ನೀವು ಈಗ ನೋಡಿದಾಗ ನಿಮ್ಗೆ ಅನಿಸ್ಬಿಡ್ತು ಏನೂ ಡಿಫ್ರೆನ್ಸ್ ಇಲ್ಲ. FIFOದಲ್ಲಿ ನಾವು ಏನು ಮಾಡ್ತಾ ಹೋದ್ವಿ? ಫಸ್ಟ್ ಇದ್ದಿದ್ದನ್ನು ಖಾಲಿ ಮಾಡ್ತಾ ಹೋದ್ವಿ. LIFOದಲ್ಲಿ ಲಾಸ್ಟ್ ಇದ್ದಿದ್ದನ್ನು ಖಾಲಿ ಮಾಡ್ತಾ ಮೇಲ್ಗಡೆ ಬರೋದು, ಫಸ್ಟಿಗೆ ಬರೋದು. ಸೊ ಅದು ಫಸ್ಟಿಂದ ಲಾಸ್ಟಿಗೆ ಹೋಗುತ್ತೆ, ಇದು ಲಾಸ್ಟಿಂದ ಫಸ್ಟಿಗೆ ಹೋಗುತ್ತೆ. ಸೊ ದಿಸ್ ಇಸ್ ಒನ್ ವೆರಿ ಸಿಂಪಲ್ ಪ್ರಾಬ್ಲಮ್ ವಿಚ್ ವಿ ಹ್ಯಾವ್ ಡನ್. ಈಗ ನೀವೇನು ಮಾಡಬೇಕು ಅಂತಂದರೆ ಈ ಪ್ರಾಬ್ಲಮನ್ನು ನೀವೇ ಆಗಿ ಸಾಲ್ವ್ ಮಾಡಬೇಕು. ಸೊ ವಾಟ್ ಈಸ್ ದ ವ್ಯಾಲ್ಯೂ ಆಫ್ ಕ್ಲೋಸಿಂಗ್ ಸ್ಟಾಕ್ ಅಂತ ಅವ್ರು ಕೇಳಿದಾಗ ಕೆಲವೊಂದ್ಸತಿ ಸಪ್ರೇಟಾಗಿ ಕೇಳ್ತಾರೆ. ಸೊ ಕೇಳಿದಾಗ ಯು ಕ್ಯಾನ್ ಜಸ್ಟ್ ರೈಟ್ ಇಟ್ ಡೌನ್. ಹೇಗೆ ಬರೀಬೇಕು ಅನ್ನೋದು FIFO ಮೆಥಡಲ್ಲಿ ನಾನು ಹೇಳಿದ್ದೆ. ಸೊ ವ್ಯಾಲ್ಯೂ ಆಫ್ ಕ್ಲೋಸಿಂಗ್ ಸ್ಟಾಕ್ ಆಸ್ ಆನ್ April. What is the last day in April? 30th April. So 30th April will be 6,950 kgs into 150 rupees, 9,03,500. Then 2,250 kgs into 132 per kg, that is 2,97,000. So the total value of closing stock is 12,500 rupees. Okay. So let us see next problem ನಾವು ಮತ್ತೆ ಹಾಕ್ತೀನಿ. ಆದರೆ ಅದರವರೆಗೂ ಈ ಪ್ರಾಬ್ಲಮನ್ನು ತಿಳ್ಕೊಂಡು ಸರಿಯಾಗಿ ನೋಡ್ದೇನೆ ಸಾಲ್ವ್ ಮಾಡೋದನ್ನು ಟ್ರೈ ಮಾಡಿ. ಓಕೆ.
So we'll see again, we'll meet again in the next video. Thank you.